ಸರಿಯಾಗಿ ಬೈಸ್ಕೊಂತ ಈಗ ನನ್ನ ಕೈಲಿ. ಲೇ ಕೈಯಲ್ಲ ಕಣೆ ಬೈಯೋದು, ಬಾಯಲ್ಲಿ ಬೈಯೋದು. ಬರ್ಡೇ ದಿವಸ ಅಂತಾನು ನೋಡಲ್ಲ, ಬೆಳಗಿಂದ ಯಾಕೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ. ನಿನ್ ಗೊತ್ತದ ನಂಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ. ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಂಗೋಸ್ಕರ ತುಂಬಾ ಜನ ಮೆಸೇಜ್ ಮಾಡ್ತಾ ಇರ್ತಾನೆ, ಅವ್ರಿಗಾರು ವ್ಯಾಲ್ಯೂ ಕೊಡು. ಏನೋ ಗೊತ್ತಿಲ್ಲ ಕಣೆ, ಎಲ್ಲ ತುಂಬಾ ಆರ್ಟಿಫಿಷಿಯಲ್ ಅನ್ಸುತ್ತೆ. ಇವತ್ತೊಂದ್ ದಿವಸ ಮಾತ್ರ ಎಲ್ಲರೂ ನಮ್ಮನ್ನ ನೆನ್ಸ್ಕೋತಾರೆ, ಏನೋ ಸ್ಪೆಷಲ್ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ನಾಳೆಗೆ ನೋಡು ಯಾರು ಕೇಳೋರೇ ಗೊತ್ತಿರಲ್ಲ. ಆದ್ರೆ ನಿಂಗೂ ಮುಂಚೆ ಸೆಲೆಬ್ರೇಷನ್ ಮಾಡಿದಾಗ ಖುಷಿ ಬರ್ತಿದ್ದೆ ತಾನೆ? ಅದು ಒಂದು ಟೈಮ್ ಆದ್ಮೇಲೆಲ್ಲ ಸಾಕು ಅನ್ಸ್ಬಿಡುತ್ತೆ ಕಣೆ. ರೆಸ್ಪಾನ್ಸಿಬಿಲಿಟಿನ ಇಲ್ಲ ಕನ್ಫ್ಯೂಷನ್ ಅಂತಾನೆ ಗೊತ್ತಾಗಲ್ಲ. ಆದ್ರೂ ನೀವು ಹುಡುಗರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ. ಬೈಕ್ ತಗೊಂಡಾಗ, ಫಸ್ಟ್ ಸ್ಯಾಲ್ರಿ ಸಿಕ್ಕಿದಾಗ, ಕೆಲಸ ಸಿಕ್ಕಿದಾಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ. ಬರ್ಡೇಗೆ ಮಾತ್ರ ಯಾಕೆ ಸೆಲೆಬ್ರೇಟ್ ಮಾಡಲ್ಲ? ನೀನು ಹೇಳ್ದಲ್ಲ, ಈ ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಹುಡುಗರು ಕಷ್ಟಪಟ್ಟು ಪಡ್ಕೊಂಡಿರ್ತಾರೆ. ಬಟ್ ಹುಟ್ಟಿರೋದನ್ನೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಸೆಲೆಬ್ರೇಟ್ ಮಾಡೋಕ್ಕೆ ನಮಗಿಷ್ಟ ಆಗಲ್ಲ. ನಿನ್ ತಲೆ. ಸರಿ ಬಾ, ಐಸ್ ಕ್ರೀಮ್ ಕೊಡಿಸ್ತೀನಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಹುಡುಗಿರ್ ಕೈ ಕೊಟ್ರು ಹುಡುಗರು ಬರ್ತಾರೆ ಸೆಲೆಬ್ರೇಟ್ ಮಾಡಲ್ಲ. ನಾನೇ ನಿನ್ ಕೈ ಕೊಡಲ್ಲ ಬಾ. ಏನಿನ್ನ ಗೊತ್ತು ಬಾ. ಇನ್ನೂ ಯಾವ್ಯಾವ ರೀಸನ್ಸ್ಗೆ ಸೆಲೆಬ್ರೇಟ್ ಮಾಡಲ್ಲ ಕಮೆಂಟ್ ಮಾಡಿ.